ಪ್ರಪಂಚದಲ್ಲಿ ನಿಂತಿರೋ ಮತ್ತು ಕುಳಿತಿರೋ ಮತ್ತು ಶಯನ ಮಾಡತಕ್ಕಂಥ ಏಕೈಕ ವಿಷ್ಣು ಟೆಂಪಲ್ ಪ್ರಪಂಚದಲ್ಲಿ ಇದೊಂದೇ. ನೀವು ಈ ಕ್ಷೇತ್ರಕ್ಕೆ ಹೋದಾಗ ಹಣಕಾಸಿನ ತೊಂದರೆ ಇರೋ ಖಂಡಿತವಾಗ್ಲೂ ನಿವಾರಣೆಗೋಸ್ಕರ ನೀವು ಹೋಗಿ ಬನ್ನಿ. ಒಂದು ಉತ್ತಮವಾದ ಪರಿಹಾರ ಕ್ಷೇತ್ರ. ಏನು ಮಾಡಬೇಕಪ್ಪ, ಈ ಥರ ಆಗೋಯ್ತಲ್ಲ ನನಗೆ ಅಂತಕ್ಕಂಥವ್ರಿಗೆ ಆ ದೇವಸ್ಥಾನದ ಒಳಗಡೆ ನೀವು ಹೋದಾಗ 3 ಗರ್ಭಗುಡಿಗಳಿವೆ. ಒಂದು ಅರ್ಚನೆ ಮಾಡಿಸಿ ಭಕ್ತಿಯಿಂದ ಬೇಡ್ಕೊಬೇಕು. ಸುತ್ತಲೂ ನಂದಾದೀಪ ಉರಿತಾ ಇರುತ್ತೆ, ತಣ್ಣಗೆ ಉರಿತಾ ಇರುತ್ತೆ. ಆ ಉಸಿರಾಡ್ತಾ ಇರೋದ್ರಿಂದ ಆ ಉಸಿರಿನ ಇದಕ್ಕೆ ಅವ್ರ ಫ್ಲಿಕರಿಂಗ್ ಆಗ್ತಾ ಇರುತ್ತೆ. ಅದೆಲ್ಲ ನೋಡೋಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ಆಶ್ಚರ್ಯ. ಆ ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ದಿವಸದಲ್ಲೇ ಇನ್ಯಾವುದು ನನಗೆ ಪ್ರಾಬ್ಲಮ್ಮೇ ಇಲ್ಲಪ್ಪ, ನನಗೆಲ್ಲ ಋಣಮುಕ್ತನಾಗೋಗ್ಬಿಟ್ಟೆ ಅಂತ ನೆಮ್ಮದಿಯಾಗಿ ಮಲ್ಕೋತೇನೆ. ನಮಸ್ಕಾರ. ಶುಭಶ್ರೀ ಜ್ಯೋತಿಷಾಲಯ ಮತ್ತು ಟಿ ವಿ ಬಿ ಹ್ಯಾಪಿ ಗೋಲ್ಡ್ ಸಂಸ್ಥೆಯಿಂದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನೋಡಿ, ಜ್ಯೋತಿಷ್ಯದ ವಿಚಾರಗಳು ಬೇಕಾದಷ್ಟು ನೀವು ಕೇಳ್ತಾ ಇರ್ತೀರ, ತಿಳ್ಕೊತಾ ಇರ್ತೀರ ಮತ್ತು ಪರಿಹಾರಗಳ ಪಡ್ಕೋತಾ ಇರ್ತೀರ. ಆದರೆ ಕೆಲವು ವಿಚಾರಗಳಿಗೆ, ಕೆಲವು ದೋಷಗಳಿಗೆ ಇಂಥದೇ ಪರ್ಟಿಕ್ಯುಲರ್ ಆಗಿ ಕೆಲವು ದೇವಸ್ಥಾನಗಳು, ಕೆಲವು ಕ್ಷೇತ್ರಗಳು ಪರಿಹಾರವನ್ನು ಕೊಡ್ತಾರೆ. ಆ ರೀತಿ ಈ ದಿನದಿಂದ ನಾನು ಕೆಲವು ಪರಿಹಾರ ಕ್ಷೇತ್ರಗಳು ಅದರ ಬಗ್ಗೆ ಒಂದೊಂದೇ ಕೊಡ್ತಾ ಹೋಗ್ತೀನಿ. ನಿಮಗೆ ಮೊದಲನೇದಾಗಿ ಹೇಳ್ತೀನಿ, ಎಲ್ಲರಿಗೂ ಮೊದಲು ಏನಂತ ಹೇಳಿದ್ರೆ ಚೆನ್ನಾಗಿರ್ತಾರೆ, ಅನುಕೂಲವಾಗಿರ್ತಾರೆ, ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗೇ ಇರುತ್ತೆ. ಇದ್ದಕ್ಕಿದ್ದಂಗೆ ವ್ಯಾಪಾರದಲ್ಲಿ ನಷ್ಟ, ಹಣಕಾಸಿನ ತೊಂದರೆ, ಸಾಲಬಾಧ ಮತ್ತು ಲೋನ್ ಕಟ್ಟೋಕ್ಕೂ ಆಗ್ತಾಯಿಲ್ಲ. ಇದ್ದಕ್ಕಿದ್ದಂಗೆ ಈ ರೀತಿ ಆಗುತ್ತೆ. ಕಾರಣ ನಿಮ್ಮ ಜಾತಕವನ್ನು ಜ್ಯೋತಿಷಿಗಳ ಹತ್ರ ನೀವು ತೋರಿಸಿದಾಗ ಅದರ ಕಾರಣಗಳಾಗಲಿ ಅದಕ್ಕೆ ಪರಿಹಾರಗಳಾಗಿ ಸಿಗುತ್ತೆ. ಆದರೆ ಇವತ್ತಿನ ದಿವಸ ನಾನು ನಿಮಗೆ ಒಂದು ಉತ್ತಮವಾದ ಪರಿಹಾರ ಕ್ಷೇತ್ರ, ಯಾಕಂದರೆ ಬೇಕಾದಷ್ಟಿದೆ ನಮ್ಮ ಭಾರತದಲ್ಲಿ, ಬೇಕಾದಷ್ಟು ಪರಿಹಾರ ಕ್ಷೇತ್ರಗಳಿದೆ. ಒಂದೊಂದು ದೋಷಕ್ಕೂ ಒಂದೊಂದು ಪರಿಹಾರ ಕ್ಷೇತ್ರ ಇದೆ. ಈಗ ನಿಮಗೆ ಹಣಕಾಸಿನ ತೊಂದರೆ ಆಯ್ತಪ್ಪ, ಒದ್ದಾಡ್ತಾ ಇದ್ದೀರಾ, ನಿದ್ದೆ ಬರ್ತಾ ಇಲ್ಲ, ಏನು ಮಾಡಬೇಕಪ್ಪ, ಈ ಥರ ಆಗೋಯ್ತಲ್ಲ ನನಗೆ ಅಂತಕ್ಕಂಥವ್ರಿಗೆ ನಾನು ಒಂದು ಕ್ಷೇತ್ರವನ್ನು ನಿಮಗೆ ಹೇಳ್ತೀನಿ. ಹಣಕಾಸಿನ ತೊಂದರೆ ಇರೋರು ತಮಿಳುನಾಡಿನ ಮಧುರೆಯಿಂದ 40 ಕಿಲೋಮೀಟರ್ ದೂರ ಹೋದರೆ ತಿರುನಲ್ವೇಲಿ ಅಂತ ಒಂದು ಡಿಸ್ಟಿಕ್ಟ್ ಇದೆ. ಆ ತಿರುನಲ್ವೇಲಿ ಅದೇ ಡಿಸ್ಟಿಕ್ನಲ್ಲಿ ಒಂದು 30-40 ಕಿಲೋಮೀಟ್ರ್ ಹೋದರೆ ನಿಮಗೆ ಒಂದು ಕ್ಷೇತ್ರ ಇದೆ, ತಿರ್ಕಂಕುಡಿ ಅಂತ. ಅದಕ್ಕೆ ಈ ತಿರ್ಕಂಕುಡಿ ದೇವಸ್ಥಾನ ಭಾಳ ವಿಶೇಷವಾದ ದೇವಸ್ಥಾನ. ಒಂದು ಸಣ್ಣ ಹಳ್ಳಿ. ಎಷ್ಟೋ ಜನ ಎಲ್ಲೆಲ್ಲೋ ಯಾವ್ಯಾವುದೋ ದೊಡ್ಡ ಕ್ಷೇತ್ರಗಳನ್ನೆಲ್ಲ ನೋಡಿಬಿಟ್ಟಿರ್ತಾರೆ. ಈಗ ತಿರುಪತಿ ಎಲ್ಲರೂ ನೋಡಿರ್ತಾರೆ, ಧರ್ಮಸ್ಥಳ ಎಲ್ಲರೂ ನೋಡಿರ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲರೂ ನೋಡಿರ್ತಾರೆ, ಮಧುರೆ ಮೀನಾಕ್ಷಿ ಎಲ್ಲರೂ ನೋಡಿರ್ತಾರೆ. ಆದರೆ ನಾನು ಹೇಳ್ತಕ್ಕಂಥ ಈ ಕ್ಷೇತ್ರ ವಿಶೇಷವಾಗಿ ಯಾರೂ ನೋಡಿರ್ಲಿಕ್ಕಿಲ್ಲ. ಆ ತಿರ್ಕಂಕುಡಿ ಇರ್ತಕ್ಕಂಥ ಒಂದು ಭಾಳ ಮಹತ್ತರವಾದ, ಭಾಳ ಪವಿತ್ರವಾದ ವಿಷ್ಣು ದೇವಸ್ಥಾನ ಇದೆ. ಆ ವಿಚಾರಗಳು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ದೇವಸ್ಥಾನದ ಒಳಗಡೆ ನೀವು ಹೋದಾಗ 3 ಗರ್ಭಗುಡಿಗಳಿದೆ. ಮೊದಲನೇ ಗರ್ಭಗುಡಿಯಲ್ಲಿ ನಿಮಗೆ ವಿಷ್ಣು ನಿಂತಿದ್ದಾನೆ. ಅವನಿಗೆ ವಿಶೇಷವಾಗಿ ಒಂದು ಅರ್ಚನೆ ಮಾಡಿಸಿ ಭಕ್ತಿಯಿಂದ ಬೇಡ್ಕೊಬೇಕು. ಆ ವಿಷ್ಣು ನಿಂತಿರ್ತಕ್ಕಂಥ ವಿಷ್ಣುನ ಬೇಡ್ಕೊಂಡ ಮೇಲೆ ಅದರ ಪಕ್ಕದ ಗರ್ಭಗುಡಿಗೆ ಹೋಗಬೇಕು. ಪಕ್ಕದ ಗರ್ಭಗುಡಿನಲ್ಲಿ ವಿಷ್ಣು ಈ ರೀತಿ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ಸಿಂಹಾಸನದಲ್ಲಿ ಕೂತಿರ್ತಕ್ಕಂಥ ವಿಷ್ಣು ಇಲ್ಲಿ ನಿಂತಿದ್ದಾನೆ, ಪಕ್ಕದ ಗರ್ಭಗುಡಿ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡಿರ್ತಕ್ಕಂಥ ವಿಷ್ಣುಗೆ ಹೋಗಿ ಒಂದು ಅರ್ಚನೆ ಮಾಡಿಸಿ
ಒಳಗಡೆಯಿಂದ ಭಕ್ತಿಯಿಂದ ನನ್ನ ಈ ಪ್ರಾಬ್ಲಮ್ಗೆ, ನನ್ನ ಈ ತೊಂದರೆಗೆ, ಈ ಹಣಕಾಸಿನ ತೊಂದರೆಗೆ ನೀನು ಕಾಪಾಡಬೇಕಪ್ಪ, ನನಗೂ ನೆಮ್ಮದಿಯಾಗಿ ಕೂತ್ಕೋಬೇಕಪ್ಪ. ಯಾಕೆಂದರೆ ನಾನು ಈ ಹಣಕಾಸಿನ ತೊಂದರೆಯಲ್ಲಿ ತಲೆ ಕೆಟ್ಟು ನಿಂತುಬಿಟ್ಟಿದ್ದೀನಿ. ಈಗ ಅದೇ ಇದರೊಳಗೆ ಬಂದು ಆ ತಲೆನೋವು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ನೀನು ಅದನ್ನು ನನಗೆ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಭಕ್ತಿಯಿಂದ ಅವನ್ನ ಬೇಡ್ಕೊಬೇಕು. ಬೇಡ್ಕೊಂಡು ಅದರ ಪಕ್ಕದ ಗರ್ಭಗುಡಿಗೆ ಹೋದರೆ ವಿಷ್ಣು ಮಲ್ಕೊಂಬಿಟ್ಟಿದ್ದಾನೆ. ಅಂದರೆ ನಾನು ಈ ತೊಂದರೆಯಲ್ಲಿ ನಿಂತ್ಕೊಂಡಿದ್ದೀನಿ, ಈಗ ಅದೇ ತೊಂದರೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಸಾಕಪ್ಪ ಅಂತ ಮಲ್ಕೊಂಡ್ಬಿಟ್ಟಿದ್ದೀನಿ. ನಿಜವಾಗಲೂ ನೆಮ್ಮದಿಯ ನಿದ್ದೆ ಕೊಡುವಂಥ ಪ್ರಯತ್ನವನ್ನು ನನಗೆ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನೀನು ನನಗೆ ಆ ಮಲಗಿರ್ತಕ್ಕಂಥ ಶಯನ ಮಾಡಿರ್ತಕ್ಕಂಥ ವಿಷ್ಣುವನ್ನು ಹೋಗಿ ಕೇಳ್ಕೋಬೇಕು. ಅಂದರೆ ಪ್ರಪಂಚದಲ್ಲಿ ನಿಂತಿರೋ ಮತ್ತು ಕುಳಿತಿರೋ ಮತ್ತು ಶಯನ ಮಾಡಿರ್ತಕ್ಕಂಥ ಏಕೈಕ ವಿಷ್ಣು ಟೆಂಪಲ್ ಪ್ರಪಂಚದಲ್ಲಿ ಇದೊಂದೇ, ತಿರ್ಕಂಕುಡಿ ಅಂತ ಆ ಊರ ಹೆಸರು. ನೀವು ಭಕ್ತಿಯಿಂದ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಒಂದು ಈಶ್ವರನ ಲಿಂಗ ಇದೆ, ಅದಕ್ಕೂ ಸಹ ಒಂದು ಭಕ್ತಿಯಿಂದ ಶಿವನನ್ನು ಪೂಜೆ ಮಾಡಿ, ಶಿವನ ಪಕ್ಕದಲ್ಲೇ ಭೈರವೇಶ್ವರ ನಿಂತಿದ್ದಾನೆ. ನಿಮಗೆ ಆಶ್ಚರ್ಯ ಆಗಬಹುದು, ಸುತ್ತಲೂ ನಂದಾದೀಪ ಉರಿತಾ ಇರುತ್ತೆ, ತಣ್ಣಗೆ ಉರಿತಾ ಇರುತ್ತೆ. ಒಂದು ನಂದಾದೀಪ ಮಾತ್ರ ಈ ಥರ ಫ್ಲಿಕ್ರಿಂಗ್ ಆಗ್ತಾ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಅದನ್ನು ಮೂಗಿನ ನೇರಕ್ಕಿದೆ. ಅಂದರೆ ಮೂಗಿನ ನೇರಕ್ಕಿದೆ ಅಂದರೆ ಅವನು ಈವನ್ ಟುಡೇ ಇವತ್ತಿಗೂ ಸಹ ಆ ಭೈರವ ಉಸಿರಾಡ್ತಾ ಇದ್ದಾನೆ. ಕೆಲವರಿಗೆ ಅದು ನೋಡುವಂಥ ಒಂದು ಅವಕಾಶ ಕೂಡ ಸಿಗುತ್ತೆ. ಆ ಉಸಿರಾಡ್ತಾ ಇರೋದ್ರಿಂದ ಆ ಉಸಿರಿನ ಇದಕ್ಕೆ ಅವ್ರು ಫ್ಲಿಕರಿಂಗ್ ಆಗ್ತಾ ಇರುತ್ತೆ. ಅದೆಲ್ಲ ನೋಡೋಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ಆಶ್ಚರ್ಯ ಇದೆಲ್ಲ ಇದೆ. ಇದೆಲ್ಲ ನೋಡಿಕೊಂಡು ಅಂದರೆ ನಿಂತಿರೋ, ಕುಳಿತಿರೋ ಮತ್ತು ಶಯನ ಮಾಡಿದ ವಿಷ್ಣುನ ನಾವು ಸ್ಮರಣೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ, ಅಲ್ಲಿಂದ ಬಂದು ಈಶ್ವರಲಿಂಗಕ್ಕೊಂದು ಪೂಜೆ ಮಾಡಿ, ಮತ್ತು ಅಲ್ಲೇ ನಿಂತಿರ್ತಕ್ಕಂಥ ಭೈರವನಿಗೆ ಇದೆಲ್ಲ ನೋಡಿದಾಗ ಅಲ್ಲೇ ಗೊತ್ತಾಗುತ್ತಲ್ವಾ ಆ ಒಂದು ಫ್ಲಿಕರಿಂಗ್ ಆಗ್ತಾ ಇರೋದು. ಅವನ ಆ ಅದ್ಭುತ ಶಕ್ತಿ ನೋಡಿಬಿಟ್ಟು ಅವನ್ನ ಅಲ್ಲೇ ಸ್ಮರಣೆ ಮಾಡಬೇಕು. ನಿಮಗೇನೂ ಬರಲಿಲ್ಲ ಒಂದು ಓಂ ಶ್ರೀ ಭೈರವೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ, ಇಲ್ಲಾಂದರೆ ಭೈರವ ಗಾಯತ್ರಿ ಹೇಳ್ಕೊಳ್ಳಿ. ಶ್ವಾನಧ್ವಜಾಯ ವಿದ್ಮಹೇ ಶೂಲಾಸ್ತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್ ಹೇಳಿಬಿಟ್ಟು ಆ ಆಲಯದಲ್ಲಿ ಕೂತ್ಕೊಳ್ಳಿ, ವಿಷ್ಣು ಮುಂದೆ ಕೂತ್ಕೊಳ್ಳಿ. ಕೂತ್ಕೊಂಡಾಗ ವಿಷ್ಣು ಸಹಸ್ರನಾಮನ ಓದ್ಕೊಳ್ಳಿ, ಇಲ್ಲ ಕೇಳ್ಕೊಳ್ಳಿ. ಕೇಳ್ಕೊಂಡಾಗ ನಿಮಗೆ ಕೇಳಿಕೊಂಡು ಭಕ್ತಿಯಿಂದ ಬೇಡಿಕೊಂಡು ಹೊರಗಡೆ ಬಂದುಬಿಟ್ಟ ಮೇಲೆ ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಈ ಹಣಕಾಸಿನ ತೊಂದರೆ ಕಮ್ಮಿಯಾಗಿ ಮನಸ್ಸು ಒಂದು ಕಡೆ ನಿಂತ್ಕೊಳ್ಳುತ್ತೆ. ಅಪ್ಪ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಅಂತ ಸ್ವಲ್ಪ ದಿವಸ ಆಗ್ತಾ ಇದ್ದಂಗೆ ಅರ್ಧ ಕಮ್ಮಿ ಆಯಿತು ಅಂತ ನೆಮ್ಮದಿಯಾಗಿ ಕೂತ್ಕೋತೀರ. ಆ ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ದಿವಸದಲ್ಲೇ ಇನ್ಯಾವುದು ನನಗೆ ಪ್ರಾಬ್ಲಮ್ಮೇ ಇಲ್ಲಪ್ಪ, ನನಗೆಲ್ಲ ಋಣಮುಕ್ತನಾಗೋಗ್ಬಿಟ್ಟೆ ಅಂತ ನೆಮ್ಮದಿಯಾಗಿ ಮಲ್ಕೋತೀರ. ನಿಂತಿರೋ, ಕುಳಿತಿರೋ, ಶಯನ ಮಾಡಿರ್ತಕ್ಕಂಥ ಈ ವಿಶೇಷವಾದ ದೇವಸ್ಥಾನಕ್ಕೆ ನೀವು ಹೋಗಿ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಹಣಕಾಸಿನ ತೊಂದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನೀವೆಲ್ಲ ಹೋಗಿ ಬನ್ನಿ. ನಿಮಗೆ ಏನಾದರೂ ಡೌಟ್ ಇದ್ದಾಗ ಕೆಳಗಡೆ ನಿಮಗೆ ಒಂದು ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ಫೋನ್ ಮಾಡಿ ದೇವಸ್ಥಾನದ ವಿಶೇಷಗಳು ಮತ್ತು ಅಲ್ಲಿರ್ತಕ್ಕಂಥ ವಿಳಾಸ ಅಥವಾ ಅಲ್ಲಿ ನಿಮ್ಗೇನು ಕನ್ಫ್ಯೂಷನ್ ಇದೆಯೋ ಅದಕ್ಕೆಲ್ಲವನ್ನು ನಾನು ನಿವಾರಣೆ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರಗಳು ಭಾಳ ಪವಿತ್ರವಾದ ಕ್ಷೇತ್ರಗಳು. ಆ ಕ್ಷೇತ್ರಕ್ಕೆ ಆದಂಥ ತನ್ನದೇ ಆದಂಥ ಶಕ್ತಿಗಳಿದೆ. ಆ ಶಕ್ತಿ ಹಣಕಾಸಿನ ತೊಂದರೆ ಇರೋರು ಇಲ್ಲಿ ಹೋದಾಗ ಖಂಡಿತವಾಗಲೂ ಅದು ನಿವಾರಣೆ ಆಗುತ್ತೆ. ಖಂಡಿತ ಹೋಗಿ ಬನ್ನಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಖಂಡಿತವಾಗಲೂ ಇದು ಹೋಗುವ ಮೊದಲು ನಮ್ಮನ್ನು ವಿಚಾರಣೆ ಮಾಡದೆ ಹೋಗ್ತಕ್ಕಂಥ ಇದರೊಳಗೆ ನಿಮಗೆ ಬೇಕಾದಷ್ಟು ವಿಶೇಷವಾದ ದೇವಸ್ಥಾನಗಳು ಸಿಗುತ್ತೆ, ಅದಷ್ಟು ನೋಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಈ ದೇವಸ್ಥಾನ ಇರೋದು ಮಧುರೆಯಿಂದ ಆಚೆಗೆ ಮತ್ತು ಹತ್ತತ್ರ ಕನ್ಯಾಕುಮಾರಿ ಹತ್ರ 600 ಕಿಲೋಮೀಟ್ರ್ ಆಗುತ್ತೆ. ಅಷ್ಟರೊಳಗೆ ಹೋಗುವಾಗ ನಿಮಗೆ ಬೇಕಾದಷ್ಟು ವಿಶೇಷವಾದ ದೇವಸ್ಥಾನಗಳು ಅಂದರೆ ಷಣ್ಮುಖನಿಗೆ 6 ಮುಖ 4 ಮುಖ ಇಲ್ಲೇ ಸಿಗುತ್ತೆ. ಅದರದ್ದೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಮುಂದಕ್ಕೆ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನು ವಿಶೇಷಗಳು ಅಂತ ಕೂಡ ಹೇಳ್ತೀನಿ. ನೀವು ಈ ಕ್ಷೇತ್ರಕ್ಕೆ ಹೋದಾಗ ಹಣಕಾಸಿನ ತೊಂದರೆ ಇರೋರು ಖಂಡಿತವಾಗಲೂ ನಿವಾರಣೆಗೋಸ್ಕರ ಇಲ್ಲಿ ಹೋಗಿ ಬನ್ನಿ. ನೋಡಿ, ನಮ್ಮ ಶುಭಶ್ರೀ ಜ್ಯೋತಿಷಾಲಯದ ವಿಶೇಷಗಳೇನಂತ ಹೇಳಿದ್ರೆ ಪರಿಣಿತರಾದ ಭಾಳ ವಿದ್ಯಾವಂತರಾದ ಜ್ಯೋತಿಷರಿದ್ದಾರೆ, ವಾಸ್ತವರಿದ್ದಾರೆ. ಜೊತೆಗೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಅಯ್ಯೋ ಅಲ್ಲಿ ಹೋದ್ಮೇಲೆ ತುಂಬ ಸಮಾಧಾನ ಆಯಿತು, ನನಗೆ
ಭಾಳಷ್ಟು ಪರಿಹಾರಗಳು ಸಿಕ್ತು ಅಂತ. ನಾನು ಯಾಕೆ ಜ್ಯೋತಿಷಿ ಆಗಬಾರ್ದು ಅಂತಕ್ಕಂಥ ಆಲೋಚನೆಗಳು ನಿಮಗೆ ಬಂದರೆ ಖಂಡಿತವಾಗಲೂ ಸಹ ನಮ್ಮಲ್ಲಿ ವಿಶೇಷವಾಗಿ ತರಗತಿಗಳು ತಗೊಳ್ತಾರೆ. ಈ ಪರಿಣಿತರೇ ನಿಮಗೆ ಹೇಳ್ಕೊಡ್ತಾರೆ. ಜೊತೆಗೆ ಮುಂದಕ್ಕೆ ಜ್ಯೋತಿಷ್ಯ ಇನ್ BA, ಜ್ಯೋತಿಷ್ಯ ಇನ್ MA, ಜ್ಯೋತಿಷ್ಯ ಇನ್ PhD ಇಷ್ಟು ನಡೆಸ್ಕೊಡ್ತಕ್ಕಂಥ ಯೂನಿವರ್ಸಿಟಿ ಸಹ ನಮ್ಮಲ್ಲಿದೆ. ಯೋಗ ಆ್ಯಂಡ್ ಸಂಸ್ಕೃತಿ ಯೂನಿವರ್ಸಿಟಿ USA ಫ್ಲೋರಿಡಾ, ಅದು ಸಹ ಇದೆ. ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡ್ತಕ್ಕಂಥ ಈ ನಮ್ಮ ಶುಭಶ್ರೀ ಸಂಸ್ಥೆ ನೀವು ಕಲೀಲಿಕ್ಕೂ ಅನುಕೂಲ ಮಾಡಿ ನಿಮ್ಗೆ ಪದವಿಯನ್ನು ಸಹ ಕೊಡೋಕ್ಕೆ ಎಲ್ಲ ರೀತಿ ಇದಿರುತ್ತೆ. ವಿವರಣೆಗಳಿಗೆಲ್ಲ ನೀವು ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಿಮ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.